ಸಾರ್ವಭೌಮ ಸಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ದಿವ್ಯ ಪ್ರಕಾಶದಲ್ಲಿ ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸಿದ ಕರುಣೆಯ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ಅಧ್ಯಕ್ಷತೆಯಲ್ಲಿ ಈ ಭಾಗದ ಶಿಲಾಮೂರ್ತಿಗಳು, ಪರಮ ಪೂಜ್ಯರು, ಎಲ್ಲರ ಮನಸ್ಸಿನಲ್ಲಿ ಲಿಂಗವಾಗಿ ಅವತರಿಸಿದ ಎಲ್ಲ ಲಿಂಗ ಮಹಾಪ್ರಭುಗಳನ್ನ, ಲಕ್ಷಾಣ ಸಿದ್ಧಲಿಂಗ ಮಹಾರಾಜರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಆತ್ಮೀಯ ಸೋದರ ಶಿವಶಂಕರ ಬಿರಾದರವರು, ಪುರಾಣಿಕರು, ಶಿವಕುಮಾರ ಸ್ವಾಮಿಯವರು ಮತ್ತೆ ನಮ್ಮ ರವಿಯಣ್ಣ ಕುಂಟ್ರವರು ಬಹಳ ಸುಂದರವಾಗಿರ್ತಕ್ಕಂಥ ಪುರಾಣ ಪ್ರವಚನ ಸದ್ಗುರು ಎಲ್ಲ ಲಿಂಗ ಮಹಾಪ್ರಭುಗಳ ಪುರಾಣವನ್ನು ನಡೆಸಿಕೊಂಡು ಬಂದಿದ್ದಾರೆ. ನಾನೇನು ಬಹಳಷ್ಟು ಮಾತಾಡಬಾರ್ದು, ಯಾಕಂದ್ರೆ ಇಲ್ಲಿ ನಡೆದಿದ್ದೇ ಬೇರೆ, ಮತ್ತು ನಾವು ನಡ್ಬರ್ಕ್ ಬಂದು ಕೆಡ್ಸಂಗೆ ಆಗ್ತದೆ. ಯಾಕಂದ್ರೆ ಬಹಳ ನೀವೆಲ್ಲ ಆನಂದದಿಂದ ಪುರಾಣ ಕೇಳ್ತಾ ಇದ್ದೀರಿ. ಯಾಕಂದ್ರೆ ಈ ಟಿವಿ ಟೈಮ್ ನಿಮ್ಮದು ಎಲ್ಲ ಮುಗಿಸ್ಕೊಂಡೇ ಬಂದು ಕೂತೀರಿ ಅನ್ನಿಸ್ತದ. ಅದನ್ನು ಬಿಟ್ಟು ನೀವೇನಿಲ್ಲಿ ಬಂದಿರಿ, ಇದು ಬಹಳ ಇಂಪಾರ್ಟೆಂಟ್ ಅದ ಮನುಷ್ಯನ ಜೀವನ. ನಮ್ಮಪ್ಪ ಗುರು ಸಿದ್ದರಾಮ ಗುರು, ಆದರೆ ನಾನು ಭಾಷಣ ಮಾಡಿ ಅವರು ಪುರಾಣ ಹೇಳಿ ಹಾಡ ಹಾಡಿ ಈ ನಾಡಿನೆಳಗು ಒಳ್ಳೆ ಹೆಸರು ಮಾಡಿದೆ. ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ ಲಕ್ಷಾಣ ಸಿದ್ಧಲಿಂಗ, ಮುಗುಳ ಕೊಡದ ಎಲ್ಲ ಲಿಂಗ, ಜಿಡಗೆಯ ಸಿದ್ದರಾಮ, ಮಮ್ಮಪ್ಪ ಮುರುಘರಾಜೇಂದ್ರ ಅಪ್ಪಾಜಿ. ಜೋರಾದ ಚಪ್ಪಳೆ ತಟ್ಟರೆ ಕಮ್ಮಿ ಇಲ್ಲ. ಯಾಕಂದ್ರೆ ಗುರು ಬೇಕು. ನಮ್ಮ ಗುರಿ ಇದ್ದಾಗ ಮಾತ್ರ ಗುರು ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ, ಪಂಚಾಳ ಕುಲದಲ್ಲಿ ಸಿದ್ಧಲಿಂಗನಾದೆ, ಹಾಲಮತದ ಎಲ್ಲಾ ಲಿಂಗನೇ ಗುರು ಎಂದು ಸಾರಿದೆ, ಜಂಗಮ ಕುಲದಲ್ಲಿ ಜನಿಸಿ ಬಂದು 106 ರೂಪ ತೋರುವ, ನೀನು ಯಾವ ಕುಲದವನು ನಾನರಿಯ ಮುರುಘರಾಜೇಂದ್ರ ಗುರು ಸಿದ್ದರಾಮಯ್ಯ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಜಾತಿ ರಹಿತವಾಗಿರ್ತಕ್ಕಂಥ ಮಠ, ಅದು ಏಕೈಕ ಮಠ, ದೊಡ್ಡ ಮಠ ಯಾವುದಾದ್ರು ಅಂತ ಕೇಳಿದ್ರೆ ಅದು ಜಿಡಗ ಮುಗುಳು ಕೋಡ ಮಠ ಅಂತ ಕೈ ಎತ್ತಿ ಹೇಳಬೇಕು. ಇಂಥ ಒಂದು ಸಣ್ಣ ಊರಲ್ಲಿ 2 ಕಡೆಗೆ ದೇವಾಲಯ ನಿರ್ಮಿಸಿಕೊಳ್ಳತಕ್ಕಂಥ ಶಕ್ತಿ ಯಾರಿಂದ? ನಮ್ಮಪ್ಪ ಎಲ್ಲ ಲಿಂಗ ಸಿದ್ದರಾಮ ಮುರುಘರಾಜೇಂದ್ರ ಕದ. ನಾವು ತಾಂಡದಲ್ಲೇ ಇರ್ತೀವಿ, ನಾವು ಊರಲ್ಲಿ ಇರ್ತೀವಿ, ನಾವು ರೈತರಲ್ಲಿ ಇರ್ತೀವಿ, ಮಾನವರಲ್ಲಿಯೂ ಇರ್ತೀವಿ ಅಂತ ಹೇಳಿ ತಮ್ಮ ಜೀವನವನ್ನೇ ಮಾನವರಿಗಾಗಿ ಮುಡುಪಾಗಿತ್ತಂಥವ್ರು ನಮ್ಮ ಗುರುಗಳು. ಅಲ್ಲಿ ಜಾತಿ ಬರಲ್ಲ, ಅಲ್ಲಿ ಧರ್ಮ ಬರಲ್ಲ, ಅಲ್ಲಿ ಯಾವುದು ಬರಲ್ಲ ಅಂತ ಕೇಳಿದ್ರೆ ಅದು ಎಲ್ಲೋವರೆಗೆ ಹೋಗ್ಬೇಕಾದ್ರೆ ಅದು ಗಿಡಗ 3 ಮಟ್ಟಿಗೆ ಹೋಗ್ಬೇಕು. ಯಾಕಂದ್ರೆ ಇಷ್ಟೊಂದು ಆನಂದದಿಂದ ಸೇವಾಲಾಲರು ಮಹಾರಾಜರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲ ಸದ್ಗುರು ಎಲ್ಲಾ ಲಿಂಗರ ಗುಣಗಾನ ಮಾಡಬೇಕಿರಲ್ಲ, ಇದಕ್ಕಿಂತ ಸಂತೋಷ ನಮ್ಗೇನ್ ಬೇಕು? ಇಂಥ ಒಂದು ದೊಡ್ಡ ಗುಡಿ ನಿರ್ಮಾಣ ಮಾಡಿ, ಮುಗುಳು ಕೂಡ ಇಲ್ಲೇ ಬಂದದೇನ ರಾತ್ರಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಪುರಾಣ ಹಚ್ಚಿ ಗುರುಗಿನ ಗುಣಗಾನ ಮಾಡಕತ್ತೀವಿ. ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲಾ ಲಿಂಗ ಮುತ್ತೇನ ಆಶೀರ್ವಾದದ, ಸಿದ್ದರಾಮನ ಆಶೀರ್ವಾದ. ಬಹಳ ಒಂದು ತಿಂಗಳಿಂದೆ ಅಪ್ಪಾಜಿಯವರು ಈ ಊರಿಗೆ ಬರಕ್ಕೆ ಮೊದಲೇ ನನಗೊಂದು ಸ್ವಲ್ಪ ಮಿಡ್ಜಿಗೆ ಹೋಗಿ ಬರಮ್ಮ ನನ್ನ ಸಂಗಟ್ಟಿರುವಂದ್ರು. 300 ಜಾತ್ರೆ ಮುಗಿಸ್ಕೊಂಡವ ಆಯ್ತು ಅಂದ. ಅದು ಅನ್ನೋ ಅನಿವಾರ್ಯಕ್ಕೆ ನಮ್ಮ TV9 ವರದಿಗಾರರೊಬ್ಬರು ತೀರ್ಕೊಂಡ್ರವತ್ತ. ಹಂಗಾಗಿ ನನಗೆ ಇಲ್ಲಿಗೆ ಬರೋದಾಗ್ಲಿಲ್ಲ. ಅಪ್ಪರ ಜೊತೆಗೆ ಅಲ್ಲಿ ಊರಾಗಿತ್ತು. ಇವತ್ತು ಈ ಕಾರ್ಯಕ್ರಮಕ್ಕೂ ಅನಿರೀಕ್ಷಿತ ನಾ ಬೇರೆ ಕಡೆಯಿಂದ ಒಂದು 2-3 ಕಾರ್ಯಕ್ರಮಗಳಿತ್ತು. ಮತ್ತು ನಾಳೆ ಕೋಟೂರು ಅನ್ನೋರು ಕಾರ್ಯಕ್ರಮದಾಗೆ ಇದ್ದೀವಿ. ಕಾರಣ ಏನಪ್ಪ ಅಂತ ಕೇಳಿದ್ರೆ, ಅಪ್ಪವ್ರ ಅವತ್ತು ಅದ ಮುಗಿದದ ಅಂದಾಗ ಒಂದು ಸ್ವಲ್ಪ ಏನೋ ಕನ್ಫ್ಯೂಸ್ ಇತ್ತು. ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರೋ ಸಂತೋಷನೂ ನನಗದ ಇವತ್ತು. ಯಾಕಂದ್ರೆ ನನ್ನ ಗುರುವಿನ ಕಾರ್ಯಕ್ರಮ ನಿಮ್ಮೆಲ್ಲರೂ ಒಂದಿಷ್ಟು ಸುಂದರವಾಗಿರ್ತಕ್ಕಂಥ ಸಂಜೆಯಲ್ಲಿ, ಬಹಳ ಆನಂದವಾಗಿರ್ತಕ್ಕಂಥ ವಾತಾವರಣದಲ್ಲಿ ನೀವೆಂಥ ಗುರುವಿನ ಆಶೀರ್ವಾದ ಪಡ್ಕೋಕಂತೀರಂದ್ರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಅಷ್ಟು ದೂರಿಂದ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ನಮ್ಮ ಅಪ್ಪಂದು ನೀವು ಸೇವೆ ಮಾಡಾಕ ಒಂದು ಸರಿಗೂ ಸೇವೆ ನಂದೆಲ್ಲ ಇತ್ತು. ಬಂದು ಹೋಗ್ರಿ ಪಾಪ ಇವತ್ತು ಬೆಳಗ್ಗೆ ಇಲ್ಲೆಲ್ಲ ನಮ್ಮ ಸ್ಕೂಲಿಗೆ ಬಂದು ನಾ ಇರಲಿಲ್ಲ, ಫೋನ್ ಮಾಡಿ ಹೇಳಿದ್ರು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ನೀವು ಬಂದು ಭಾಗವಹಿಸಬೇಕು ಅಂತ ನಿಮ್ಮ ಕರೆಗೆ ಹೋಗ್ಬಿಟ್ಟು ಬಂದೀನಿ. ನೀವು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ ನಿಮ್ಮ ಮಕ್ಕಳಿಗೆ. ನಿಮಗೆಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಾಹೇಬರೆಲ್ಲ ನನಗೆ ಪರಿಚಯ ಭಾಳ, ಆದಷ್ಟು ಎಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಗೊತ್ತಿದ್ದವ್ರು ಯಾರು ನಮಗೆ. ಕಾರಣ ಏನಪ್ಪ ಅಂತ ಕೇಳಿದ್ರೆ, ನೀವೆಲ್ಲರೂ ನಮ್ಮೂರಿನ ಮೇಲಿಂದ ಕಲಬುರಗಿ ಹೋಗ್ಬೇಕು. ಕಾರಣ ಏನಂದ್ರೆ ಅಲ್ಲಿ ಸಿದ್ದರಾಮನ ಆಶೀರ್ವಾದ, ಸಿದ್ದರಾಮನ ತಾಯಿ ತವರು ಉದನೂರು ಅಂತ ಗುರುವಿನ ಆಶೀರ್ವಾದ ಪಡ್ಕೊಂಡೇ ನೀವು ಮುಂದೆ ಹೋಗ್ತೀರಿ. ಅದು ಮೇನ್ ಅದ.
ಇಲ್ಲಿ ನಾವು ಬರೋದೇ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕರೆಸಿದ್ರೆ ಅಂದಲ್ಲ, ನಾವು ನಮ್ಮ ಗುರುವಿನ ಕಾರ್ಯಕ್ರಮ ನಾವು ಬರ್ಲಾರ್ದು ಯಾರು ಬರಬೇಕು ಅಂತ ಭಾವನೆ ಕರ್ತಾಗ ಎಲ್ಲೆಲ್ಲ ಹುಡ್ಕೊಂಡು ಬಂದ್ವಿ. 2-3 ಕಡೆಗೆ ಜಾಗ ದಾರಿ ತಪ್ಪು ಏನೇನಾಯ್ತಲ್ಲ ಎಲ್ಲ ಹಗಲಾತ್ ಬಂದಿದ್ದೀವಿ, ಗೊತ್ತಾಗಿಲ್ಲ. ಎಲ್ಲ ದೊಡ್ಡ ದೊಡ್ಡ ರೋಡ್ ಆಗ್ಯಾವ. ಮುಂದಿದು ಮಿಣಿದಿಗೆ ದೊಡ್ಡ ಕರ್ನಾಟಕದಾಗ ಇತಿಹಾಸ ಮಾಡ್ತಕ್ಕಂಥ ಜಾಗ ಆಗ್ತದೆ. ಬಹಳ ದಿನ ಇಲ್ಲ. ಕಲಬುರಗಿ ಸನಿ ಆಲಕ ನೀವು ಬರೇ ಒಂದು ಗೇಣ ಪರ್ಲಾಂಗ್ ಲೆಕ್ಕದಾಗಿದ್ದೀರಿ ನೀವು. ಕಣ್ಣಿಗೆ ಈಗ ಉದನೂರು ಐತಿ, ಈಗ ಉದನೂರು ಕಲಬುರಗಿ ಆಯ್ತು. ಕಣ್ಣಿಗೆ ಕಲಬುರಗಿ ಆಗ್ತದ್ದು ಮುಂದೆ ಥೋಡೆ ದಿವಸ ನೀವು ಕಲಬುರಗಿ ಒಳಗೆ ಬಂದ್ಬಿಡ್ತೀವಿ. ಕಲಬುರಗಿನೇ ಆದರೂ ದೂರ ಆಗಲ್ಲ, ಬಹಳಷ್ಟು ಸಮೀಪ ಬರ್ತಕ್ಕಂಥ ಸಿಟಿ. ಸುತ್ತಮುತ್ತ ಇನ್ನೊಂದು ಬೈಪಾಸ್ ರಿಂಗ್ ರೋಡ್ ಆಯ್ತಂದ್ರೆ ನೀವು ಸಿಕ್ಕಿಯವರೇ, ನೀವ್ಯಾರು ಹಳ್ಳಿಯನ್ನವರಲ್ಲ. ಯಾಕಂದ್ರೆ ನಿಮಗೆಲ್ಲ ಗುರು ಸಿದ್ಧಾರಾಮ ಎಲ್ಲ ಲಿಂಗ ಶಿವನಾರಾಯಣ ಮಹಾರಾಜರ ಆಶೀರ್ವಾದದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರಿ. ಇಲ್ಲೆಲ್ಲ ನಮ್ಮ ಅಪ್ಪಾಜಿ ಗುರುಕುಲ ಸ್ಕೂಲಿಗೆ ಬಹಳಷ್ಟು ಮಕ್ಕಳು ಬರ್ತಿದ್ರು. ಸುಮಾರು ಒಂದು 25-30 ಜನ ನಾವು ಮಿಡಿಸ್ಗೆಲ್ಲಿಂದ ಮಕ್ಕಳಿಗೆ ಸರ್ವಿಸ್ ಮಾಡ್ತಿದ್ವಿ. ಅನಿವಾರ್ಯ ಕಾರಣಕ್ಕೆ ಮಕ್ಕಳು ಕಡಿಮೆ ಆಗೋದ್ರಿಂದ ಮತ್ತು ಹೋಗೋದು ಬರೋದು ದೂರ ಆಗದ್ರಿಂದ ಇಲ್ಲಿ ಎಲ್ಲ ಸ್ವಲ್ಪ ಬರ್ಲಿಕ್ಕೆ ಅನುಕೂಲ ಆಗಲಿಲ್ಲ. ಯಾಕಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂತ ಭಾವನೆ ನಿಮ್ಮಲ್ಲಿ ಅದಲ್ಲ. ಅದಕ್ಕೆ ನಾವು ಪುರಾಣದಾಗ ಹೆಚ್ಚಿನ ಮಾತಾಡೇಬಾರ್ದು. ಅದನ್ನು ಒಂದು ಮಾತು ಹೇಳ್ತೀನಿ. ತಾಯಿ ಮಕ್ಕಳಿಗೆಲ್ಲ ನೀವು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು, ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ಒಂದ್ ಕಡೆಗೆ ತಂದು ಒಬ್ಬ ಡಾಕ್ಟರ್ಗೆ ಮಗಳಿಗೆ ಡಾಕ್ಟರ್ ಮಾಡ್ತಾನ, ಮಗಳಿಗೆ ಡಾಕ್ಟರ್ ಮಾಡ್ತಾನ. ಹೆಂಗಿರ್ಬೇಕನ್ನೋ ಸಂಸ್ಕಾರ ಕಲಿಸಿರ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಬ್ಬಕ್ಕಿನ ಮಗಳು ಮನೆಗೆ ತಾಯಿ ಇಲ್ಲಾರ ಮಗಳಿಗೆ ಬೆಳೆಸಿ ದೊಡ್ಡದು ಮಾಡ್ತಾರ. ದೊಡ್ಡದು ಮಾಡಿದಾಗ ಆಕಿ ಮುಂದೆ ದೊಡ್ಡ ಡಾಕ್ಟರ್ ಆಗ್ತಾಳೆ. ಡಾಕ್ಟರ್ ಆದ್ಮೇಲೆ ಅವ್ರ ಅಪ್ಪ ಹೇಳ್ತಾಳ, ಯಪ್ಪ ನಾ ಒಂದು ಹುಡುಗರು ಲವ್ ಮಾಡೀನಿ, ಲಗ್ನ ಮಾಡ್ಕೋಬೇಕು. ಅವಾಗ ಅವ್ರ ಅಪ್ಪ ಹೇಳ್ತಾನ, ನೋಡುವ ಅದೆಲ್ಲ ಮಾಡಕ್ ಹೋಗಬೇಡ, ದೊಡ್ಡ ಆಸ್ತಿ ಮಾಡೀನಿ, ರೊಕ್ಕ ಗಳಿಸ್ತೀನಿ, ಹೊಲ ಮನೆ ಇರ್ತೀನಿ, ನಿನಗೇನು ಕಮ್ಮಿ ಮಾಡಿಲ್ಲ. ಆದ್ರೆ ಎಂಥವನಿಗೆ ನೋಡಿ ಲಗ್ನ ಮಾಡ್ಕೋಬೇಡ, ನಾನು ನೋಡಿದ್ದು ಲಗ್ನ ಮಾಡ್ಕೋತ ಹೇಳ್ದಾಗ ಅಕ್ಕಿ ಹೇಳ್ತಾರೆ, ಇದೇ ಮೇಜರ್. ನಾ ಯಾರ್ದು ಮಾತು ಕೇಳೋಂಥ ಸ್ಥಿತಿ ಒಳಗ ಇಲ್ಲ. ನಾ ಮದುವೆ ಮಾಡ್ಕೊಂಡ್ರೆ ನನಗೆ ಇಷ್ಟಪಟ್ಟವನಿಗೆ ಲಗ್ನ ಮಾಡ್ಕೊತೀನಿ ಅಂತ ಮಗಳು ಹೇಳಿದಾಗ ಮಗಳು ಅನಿವಾರ್ಯ ತಂದು ಒಪ್ಪಿತಾನ. ಹೋಗಿ ಮದುವೆ ಮಾಡಿ ಕೊಡ್ತಾನ. ಮಾಡಿ ಕೊಟ್ಟ ಮೇಲೆ 3 ತಿಂಗಳಿಗೆ ಅತ್ತಿ ಸೊತ್ತಿಗೆ ಜಗಳ ಶುರು ಆಗ್ತದೆ. ಅಪ್ಪಗೋಗಿ ಹೇಳಂಗಿಲ್ಲ, ಅತ್ತಿ ಸಂಗಟ ಇರಂಗಿಲ್ಲ, ಗಂಡಗೆ ಬಿಡಂಗಿಲ್ಲ. ಪರಿಸ್ಥಿತಿ ಗಂಭೀರ ಕೂತು ಹೆಣ್ಮಗಳು ಏನ್ ಮಾಡ್ತಾರ? ತಾಳ ಶಕ್ತಿನೂ ಇಲ್ಲ ಈ ಮಂದಿಗೆ. ಸಾಯ್ತೀನಿ ಅಂತ ಡಿಸೈಡ್ ಮಾಡ್ತಾರೆ, ಸಾಯ್ಲಿ ಕೊಡ್ತಾರೆ. ಸಾಯಕ್ಕಿನ ಮೊದಲೊಂದು ಮಾತು ವಿಚಾರ ಮಾಡ್ತಾಳ, ನಾ ಸತ್ತರು ನಮ್ಮ ಅಪ್ಪಗೆ ಏನ್ ಕೊಟ್ಟಂಗ ಆಗ್ತದೆ ಕೊಡುಗೆ, ನಮ್ಮ ಅಪ್ಪಗೆ ಹೇಳಿ ಸಾಯ್ಬೇಕು ಅಂತ ಹೋಗಿ ಅಪ್ಪಗೆ ಹೇಳ್ತಾಳ, ಯಪ್ಪ ನಂದು ಮುಗೀತು,